Hello everyone, welcome back to my YouTube channel AJ Am Fun and Travel Vlogs. So ಇದು ಬಂದು ನಮ್ಮ ಥೈಲ್ಯಾಂಡ್ ವೆಕೇಶನ್ ಡೇ 4 ವಿಡಿಯೋ ಆಗಿರುತ್ತೆ. ಸೊ ಇವತ್ತು ಐಟಿನರಿ ಪ್ರಕಾರ our first location was floating market and the second one was Nong Noch garden and the third one was underwater aquarium. So ಈ 3 places ಕವರ್ ಮಾಡಬೇಕಾಗಿತ್ತು. ಸೊ we quickly came down, breakfast ಎಲ್ಲ ಮುಗಿಸ್ಕೊಂಡು then we started our journey. ಸೊ ನಾವು ಫ್ಲೋಟಿಂಗ್ ಮಾರ್ಕೆಟ್ ಎಂಟರ್ ಆಗಿದ ತಕ್ಷಣ ಎಂಟ್ರಿ ಟಿಕೆಟ್ಸ್ ಎಲ್ಲ ತಗೊಂಡು ದೆನ್ ಫಸ್ಟ್ ಬೋಟಿಂಗ್ ಕರ್ಕೊಂಡು ಹೋದ್ರು. ಈ ಮಾರ್ಕೆಟ್ ಸ್ಪೆಷಾಲಿಟಿ ಏನಂತಂದರೆ ನಾವು ಬೋಟಲ್ಲೇ ಆ್ಯಕ್ಚುಲಿ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಐ ಮೀನ್ ಫುಡ್ ಇರ್ಬೋದು, ಅಲ್ಲಿ ಏನೇ ಶಾಪಿಂಗ್ ಮಾಡೋದಿರ್ಬೋದು. ಸೊ ನಾವು ಬೋಟಿಂಗಲ್ಲೇ ನಾವು ಶಾಪ್ ಮಾಡ್ಕೊತ ಹೋಗ್ಬೋದು. ಅದೇ ಆ್ಯಕ್ಚುಲಿ ಈ ಮಾರ್ಕೆಟ್ದು ಸ್ಪೆಷಾಲಿಟಿ. ಇನ್ನು ಟೈಮ್ ಆಗ್ತಾ ತುಂಬ ರಶ್ ಆಗೋಗ್ಬಿಡುತ್ತೆ. ಬಟ್ ನಾವು ಲಕ್ಕೀಲಿ ಬಂದು ವೀಕ್ ಡೇ ಹೋಗಿರೋದ್ರಿಂದ ಇಟ್ ವಾಸ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್, ವೆರಿ ನೀಟ್ ಆ್ಯಂಡ್ ಕ್ಲೀನ್. ಸೊ ನಾವು ಈ ಡೆಡ್ ಎಂಡಿಂದ ಅದರ್ ಎಂಡ್ ಕರ್ಕೊಂಡೋಗಿ ಬೋಟಲ್ಲಿ ಬಿಟ್ಬಿಟ್ಟು ನಾವು ಹಂಗೆ ಬರುವಾಗ ರಿಟರ್ನ್ ಬರುವಾಗ ಕಂಪ್ಲೀಟ್ ಶಾಪಿಂಗ್ ಸ್ಟಾಲ್ಸ್ ಎಲ್ಲ ಇರುತ್ತೆ. ನಾವೇನು ಬೇಕಾದರೂ ಶಾಪ್ ಮಾಡಿಕೊಂಡು ನಾವು ರಿಟರ್ನ್ ಎಂಟ್ರಿ ಪಾಯಿಂಟ್ಗೆ ಬಂದ್ಬಿಡ್ಬೋದು. ಸೊ ಅದೇ ಈ ಫ್ಲೋಟಿಂಗ್ ಮಾರ್ಕೆಟ್ ಸ್ಪೆಷಾಲಿಟಿ. ಆ್ಯಂಡ್ ದ ಲೇಟೆಸ್ಟ್ ಮೂವಿ, ತಮಿಳ್ ಮೂವಿ ಸಹ ಇಲ್ಲಿ ಒಂದು ಸೀನ್ ಶೂಟ್ ಮಾಡಿದ್ದಾರೆ. ಸೊ ಇಟ್ ವಾಸ್ ಆ್ಯಕ್ಚುಲಿ ಸೋ ಗುಡ್. ಇಟ್ ವಾಸ್ ಎ ವೆರಿ ಲೆಂತಿ ಮಾರ್ಕೆಟ್ ಆ್ಯಂಡ್ ರಿಟರ್ನ್ ಬರೋ ಅಷ್ಟರಲ್ಲಿ ಎಲ್ರಿಗೂ ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಸೊ ಸರಿ ಅಂತೇಳಿ ಒಂದು ಶುಗರ್ ಕೇನ್ ಜ್ಯೂಸ್ ಎಲ್ಲ ತಗೊಂಡು ಸ್ವಲ್ಪ ಸೊವೆನೀರ್ಸ್ ಎಲ್ಲ ಶಾಪಿಂಗ್ ಮಾಡಿ ಇಲ್ಲಿ ಬಂದು ಲೈವ್ ಪೇಂಟಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ಇಟ್ ವಾಸ್ ಸೋ ಗುಡ್. ವಿ ಕ್ಯಾನ್ ಆ್ಯಕ್ಚುಲಿ ಕ್ಯಾರಿ ಇಟ್ ಟು ಇಂಡಿಯಾ. ಸೊ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ವಿ ಸ್ಟಾರ್ಟೆಡ್ ಟು ಅವರ್ ನೆಕ್ಸ್ಟ್ ಪ್ಲೇಸ್.
ಮಚ್ ಗಾರ್ಡನ್. ಎಂಟ್ರಿ ಟಿಕೆಟ್ಸ್ ಎಲ್ಲ ತಗೊಂಡು ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 12:30 ಆಗೋಗ್ಬಿಟ್ಟಿತ್ತು. ಸೊ ಒಳಗಡೆ ಎಂಟ್ರ್ ಆಗಿದ ತಕ್ಷಣ ದೆನ್ ಟ್ರಾವೆಲ್ ಗೈಡ್ ಟೂಲ್ ಫಸ್ಟ್ ನೀವು ಲಂಚ್ ಎಲ್ಲ ಮುಗಿಸ್ಕೊಂಡ್ಬಿಡಿ, ದೆನ್ ಓನ್ಲಿ ಯು ಕ್ಯಾನ್ ಗೋ ಆನ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್. ಇಲ್ಲಾಂದರೆ ತುಂಬ ಟಯರ್ಡ್ ಆಗೋಗ್ಬಿಡ್ತೀರಾ, ಇದು ತುಂಬ ಯೂಜ್ ಆಗಿದೆ ಪ್ಲೇಸು, ಸೊ ಫಸ್ಟ್ ಲಂಚ್ ಮುಗಿಸ್ಕೊಂಡ್ಬಿಡಿ ಅಂತ ಹೇಳಿದ್ರು. ಸೊ ನಮ್ಮ ಐಟಿನರಿಯಲ್ಲಿ ಆ್ಯಕ್ಚುಲಿ ಇವತ್ತು ಲಂಚ್ ಇನ್ಕ್ಲೂಡ್ ಆಗಿತ್ತು. ಸೊ ನಾವು ಇಂಡಿಯನ್ ಕ್ಯೂಸೈನ್ಗೆ ಹೋಗಿ ಲಂಚ್ ಎಲ್ಲ ಮುಗಿಸ್ಕೊಂಡು ದೆನ್ ವಿ ಕೇಮ್ ಔಟ್. ಸೊ ಇದು ಬಂದು ಬಟರ್ಫ್ಲೈ ಗಾರ್ಡನ್ ಅಂತ ಹೇಳಿ ಈ ಪ್ಲೇಸು. ಇದು ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ದೀಸ್ ಆಲ್ ವೇರ್ ಲೈವ್ ಪ್ಲ್ಯಾಂಟ್ಸ್. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಮಕ್ಳಿಗೋಸ್ಕರ ಅಂತೇಳಿ ತುಂಬ ಫೋಟೋ ಸ್ಪಾಟ್ ಏರಿಯಾಸ್ ಇತ್ತು, ಆದರೆ ತುಂಬ ಬಿಸಿಲಿತ್ತು, ಸೊ ಅದಕ್ಕೆ ಜಾಸ್ತಿ ಫೋಟೋಶೂಟ್ ಮಾಡೋಕ್ಕೆ ಹೋಗಿಲ್ಲ. ಆದರೆ ಈ ಗಾರ್ಡನ್ ಅಂತೂ ತುಂಬ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ನೆಕ್ಸ್ಟ್ ಬಂದು ಎಲಿಫ್ಯಾಂಟ್ ಶೋ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅಂತೇಳಿ ಟಿಕೆಟ್ಸ್ ತಗೊಂಡು ದೆನ್ ವಿ ಎಂಟರ್ಡ್ ದ ಶೋ. ಅವರ ಒಂದು ಕಲ್ಚರ್ನ ತುಂಬ ಚೆನ್ನಾಗಿ ಒಂದು ಶೋ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರು. ಸೊ ಅವ್ರು ಹೇಗೆ ವಾರ್ ವಿನ್ ಮಾಡಿದ್ರು, ಪ್ಲೇಸಸ್ ಎಲ್ಲ ಹೇಗೆ ಅಕ್ವೈರ್ ಮಾಡಿದ್ರು ಅಂತ ಹೇಳಿ ಕಂಪ್ಲೀಟಾಗಿ ಆ ಶೋ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರು. ಆ್ಯಂಡ್ ಲೈವ್ ಎಲಿಫೆಂಟ್ಸ್ನೆಲ್ಲ ಕರ್ಕೊಂಡು ಬಂದು ಅವ್ರು ಹೇಗೆ ಯುದ್ಧ ಎಲ್ಲ ಮಾಡಿ ವಿನ್ ಮಾಡಿದ್ರು ಅನ್ನೋದನ್ನ ಕೂಡ ವೆರಿ ನೀಟ್ ಆ್ಯಂಡ್ ಕ್ಲೀನಾಗಿ ರೆಪ್ರೆಸೆಂಟ್ ಮಾಡಿದ್ರು. ಸೊ ಆ ಶೋ ಎಲ್ಲ ಮುಗಿಸ್ಕೊಂಡು ದೆನ್ ವಿ ಕೇಮ್ ಔಟ್ ಸೈಡ್. ಆಚೆ ಬಂದು ನೋಡಿದ್ರೆ ಅದೇ ಎಲಿಫೆಂಟ್ಸ್ ಜೊತೆ ಫೋಟೋ ಇಡ್ಸ್ಕೊಳ್ಳೋದಕ್ಕಂತಾನೆ ಅದಕ್ಕೊಂದು ಪ್ಲೇಸ್ ಮಾಡಿದ್ರು. ಸೊ ಅಲ್ಲೆಲ್ಲ ಬಂದು ಅದ್ರ ಜೊತೆ ಫೋಟೋಸ್ ಎಲ್ಲ ಇಡ್ಸ್ಕೊಂಡು ದೆನ್ ವಿ ಕೇಮ್ ಔಟ್. ಇಲ್ಲಿ ಬಂದು ಆ್ಯಕ್ಚುಲಿ ನಾವು ಬಗ್ಗಿ ಸರ್ವಿಸ್ ತಗೊಂಡ್ಲೇಬೇಕಾಗುತ್ತೆ. ಬಗ್ಗಿ ಸರ್ವಿಸ್ ಇಲ್ಲ ಅಂತಂದರೆ ನೀವು ಹೋಗಿ ಆ ಒಂದು ಗಾರ್ಡನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗಲ್ಲ. ಸೊ ಬಗ್ಗಿಗೆ ಎಕ್ಸ್ಟ್ರಾ ಏನೋ ಸಮ್ 250 or 300 ಬಾತ್ ಏನೋ ಪೇ ಮಾಡಿಬಿಟ್ಟು ದೆನ್ ವಿ ವೆಂಟ್ ಇನ್ ಬಗ್ಗಿ. ಸೊ ಇಲ್ಲಿ ಬಗ್ಗಿ ಸರ್ವಿಸ್ ಹೇಗೆ ಅಂತಂದರೆ ಈ ಎಂಟೈರ್ ಗಾರ್ಡನಲ್ಲಿ ಒಂದೊಂದು ಬಗ್ಗಿ ಪಾಯಿಂಟ್ಸ್ ಸ್ಟಾಪ್ಸ್ ಅಂತ ಹೇಳಿ ಇಟ್ಟಿರ್ತಾರೆ, ಪಿಕಪ್ ಆ್ಯಂಡ್ ಡ್ರಾಪ್ ಪಾಯಿಂಟ್ಸ್ ಅಂತ ಹೇಳಿ. ಸೊ ಫಸ್ಟ್ ಒಂದು ಬಗ್ಗಿಯಲ್ಲಿ ಕರ್ಕೊಂಡು ಬಂದು ಆ ಪ್ಲೇಸ್ ಬಿಟ್ಟು ಅಲ್ಲಿ ನಾವು ಹೋಗಿ ಎಲ್ಲ ನೋಡ್ಕೊಂಡು ಬರ್ಬೋದು. ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಬಗ್ಗಿ ಸ್ಟಾಪಲ್ಲಿ ಪಿಕಪ್ ಸ್ಟಾಪಲ್ಲಿ ನಿಂತ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ವೆಹಿಕಲ್ ಬಂದು ಕರ್ಕೊಂಡು ಹೋಗುತ್ತೆ. ಸೊ ಒಂದೇ ವೆಹಿಕಲಲ್ಲೇ ನಾವು ಫುಲ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಸೊ ಡಿಫ್ರೆಂಟ್ ಬಗ್ಗೀಸ್ ಬಂದು ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಮಕಾವ್ ಬರ್ಡ್ ಅಂತೂ ಇಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಎಲ್ಲಿ ಹೋದ್ರೂ ನಿಮಗೆ ಮಕಾವ್ ಬರ್ಡ್ ಒಂದು ಇಟ್ಟಿರ್ತಾರೆ, ಅದ್ರ ಜೊತೆಗೆ ಫೋಟೋಸ್ ತೆಗೆಸ್ಕೊಳೋದಾಗಿರ್ಬೋದು. ಸೊ ಆ ಥರ ಇಟ್ಟೇ ಇರ್ತಾರೆ. ಸೊ ನೀವು ನೋಡ್ಬೋದು ಆ ಒಂದು ಬರ್ಡು.
ಈ ಒಂದು ಪ್ಲೇಸ್ ಬಂದು ಎಷ್ಟೋ ಎಕರ್ಸ್ ಇದೆ, ಬಟ್ ಅವ್ರು ಮೇಂಟೈನ್ ಮಾಡಿರೋ ರೀತಿ ಅಂತೂ ತುಂಬ ಚೆನ್ನಾಗಿದೆ. ವೆರಿ ಕ್ಲೀನ್ ಆ್ಯಂಡ್ ನೀಟ್ಲಿ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ಇಷ್ಟು ಏಕರ್ಸ್ನ ಹೇಗೆ ಇಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ತುಂಬ ಜನ ವರ್ಕರ್ಸ್ ಇದ್ದಾರೆ ಆ್ಯಂಡ್ ಅಲ್ಲಲ್ಲಿ ಸ್ವಲ್ಪ ರಿನೋವೇಷನ್ ವರ್ಕ್ ಸಹ ನಡೀತಾ ಇತ್ತು. ಬಟ್ ಸ್ಟಿಲ್ ದ ವೇ ದ ಮೇಂಟೈನ್ಡ್ ಇಸ್ ಸೋ ಗುಡ್ ಆ್ಯಂಡ್ ಐ ಆಮ್ ಶ್ಯೂರ್ ದಟ್ ದಿಸ್ ವಿಡಿಯೋ ಕಾನ್ ವಿಟ್ನೆಸ್ ದಿಸ್ ಪ್ಲೇಸ್. ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಅಲ್ಲಲ್ಲಿ ಡೈನೋಸರಸ್ ಸ್ಕಲ್ಪ್ಚರ್ಸ್ ಅಂತೂ ಕಂಟಿನ್ಯೂಸ್ ಆಗಿ ಮಾಡಿದ್ರು. ಎಲ್ಲ ಆ್ಯನಿಮಲ್ಸ್ ಇತ್ತು ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಸೊ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಇದು ಬಂದು ಎಲ್ಲ ವಿಂಟೇಜ್ ಕಾರ್ಸ್. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಎಲ್ಲ ಶೋ ಪೀಸಸ್ ಥರ ಇಟ್ಟಿದ್ರು, ರಿಯಲ್ ಕಾರ್ಸ್. ಸೊ ಎಲ್ಲ ನೋಡಿಕೊಂಡು ದೆನ್ ವಿ ಕೇಮ್ ಔಟ್ ಆ್ಯಂಡ್ ಸ್ಟಾರ್ಟೆಡ್ ಟು ಅವರ್ ನೆಕ್ಸ್ಟ್ ಪ್ಲೇಸ್. ಸೊ ಅಂಡರ್ ವಾಟರ್ ವರ್ಲ್ಡ್ಗೆ ಬಂದ್ವಿ. ಬಟ್ ಆ್ಯಕ್ಚುಲಿ ಅವ್ರ ಬ್ಯಾಡ್ ಲಕ್ ಅನಿಸುತ್ತೆ. ತುಂಬ ರೆನೋವೇಷನ್ ವರ್ಕ್ ನಡೀತಾ ಇತ್ತು. ಸೊ ಏನೇನು ಪ್ಲೇಸಸ್ ಓಪನ್ ಇದೆಯೋ ಅದನ್ನು ಮಾತ್ರ ನೋಡಿಕೊಂಡು ಬಂದ್ವಿ. ವಿ ಫಿನಿಶ್ಡ್ ದಿಸ್ ಸೂನ್ ಆ್ಯಂಡ್ ಅಷ್ಟೊಂದು ವೀಡಿಯೋಸ್ ಏನಿರಲಿಲ್ಲ, ಕ್ಯಾಪ್ಚರ್ ಮಾಡೋ ಥರ ಏನೂ ಇರಲಿಲ್ಲ. ಬಟ್ ಬೇಬಿ ಶಾರ್ಕ್ಸ್ ಅಂತೂ ತುಂಬಾ ಇತ್ತು. ಸೊ ಅದನ್ನೆಲ್ಲ ನನ್ನ ಮಗನಿಗೆ ತೋರಿಸ್ಕೊಂಡು ದೆನ್ ವಿ ಕೇಮ್ ಔಟ್. ಐ ಗೆಸ್ ವಿ ವೆಂಟ್ ಟು ದಿಸ್ ಪ್ಲೇಸ್ ಇನ್ ಎ ರಾಂಗ್ ಟೈಮಲ್ಲಿ ಹೋದ್ವಿ ಅನಿಸುತ್ತೆ. ಬಟ್ ಎನಿವೇಸ್ ಬಂದಿದ್ದಕ್ಕೆ ಹೋಗೆಲ್ಲ ನೋಡಿಕೊಂಡು ಜಸ್ಟ್ ವಿ ಕೇಮ್ ಔಟ್. ಸೊ ಮತ್ತೆ ರಿಟರ್ನ್ ಹೋಟೆಲ್ಗೆ ಡ್ರಾಪ್ ಮಾಡಿದ್ರು. ಸೊ ಬಂದೆಲ್ಲ ತುಂಬ ಟಯರ್ಡಾಗಿ ಹೋಗ್ಬಿಟ್ಟಿದ್ವಿ, ಎಲ್ಲ ನಡ್ಕೊಂಡೆಲ್ಲ ಓಡಾಡಿದ್ವಲ್ಲ. ಸೊ ಎಲ್ಲ ಚೆನ್ನಾಗಿ ಸ್ವಲ್ಪ ರೆಸ್ಟ್ ಮಾಡಿ ದೆನ್ ದಿಸ್ ವಾಸ್ ಆರ್ ಲಾಸ್ಟ್ ಡೇ ಇನ್ ಪಟಾಯ. ಸೊ ಅದಕ್ಕೋಸ್ಕರ ಸರಿ ಹೋಗಿ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ, ಯಾವುದಾದ್ರೂ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ, ನಾನು ಅಶ್ವಿನಿ ಇಬ್ಬರೂ. ಸೊ
ಇದು ಬಂತು ಡ್ಯುರೈನ್ ಫ್ರೂಟ್. ಆ್ಯಕ್ಚುಲಿ ಇದನ್ನು ತಿನ್ನಲೇಬೇಕು ಥೈಲ್ಯಾಂಡಿಗೆ ಬಂದ ಮೇಲೆ ಅಂತ ಹೇಳಿ ಇದನ್ನು ತುಂಬ ಕಡೆ ಹುಡುಕ್ತಾ ಇದ್ವಿ. ಫೈನಲಿ ವಿ ಗಾಟ್ ದಿಸ್ ಹಿಯರ್. ಫ್ರೆಶ್ ಆಗಿ ಆವಾಗಲೇ ಕಟ್ ಮಾಡಿ ಪ್ಯಾಕ್ ಮಾಡ್ತಾಯಿದ್ರು. ಸೊ ಆ ಒಂದು ಡ್ಯುರೈನ್ ಫ್ರೂಟ್ನ ತಗೊಂಡು ಸರಿ ಏನಾದರೂ ಸ್ನ್ಯಾಕ್ಸ್ ಕೈಂಡ್ ಆಫ್ ತಿನ್ನೋಣ ಅಂತ ಹೇಳಿ ಇಲ್ಲಿ ಬಂದು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಈ ಶಾಪ್ನ ನಡೆಸ್ತಾ ಇರೋರು ಆ್ಯಕ್ಚುಲಿ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್. ಅವ್ರದ್ದು ಇದು 3 months ಓಲ್ಡ್ ಬೇಬಿ. ಇವ್ರು ಬಂದು ಆ್ಯಕ್ಚುಲಿ ವಿಯೆಟ್ನಾಮಿಂದ ಅವ್ರು ಅಲ್ಲಿಂದ ಇಲ್ಲಿ ಮೈಗ್ರೇಟ್ ಆಗಿ ಸೊ ಇಲ್ಲಿ ಒಂದು ಸ್ಮಾಲ್ ಪಿಜ್ಜಾ ಶಾಪ್ ಓಪನ್ ಮಾಡ್ಕೊಂಡಿದ್ದಾರೆ ಈ ಒಂದು ಸ್ಟ್ರೀಟಲ್ಲಿ. ಆ್ಯಂಡ್ ದ ಬೇಬಿ ವಾಸ್ ರಿಯಲಿ ಸೋ ಕ್ಯೂಟ್. ಆ್ಯಂಡ್ 3 months ಅಷ್ಟೇ. ಅದನ್ನು ಬಿಟ್ಟು ಇಬ್ಬರು ಈ ಒಂದು ಪಿಜ್ಜಾ ಶಾಪ್ನ ರನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಸೊ ಪಿಜ್ಜಾ ಎಲ್ಲ ತಿಂದು ದೆನ್ ವಿ ವೆಂಟ್ ಬ್ಯಾಕ್. ಸ್ವಲ್ಪನೇ ಶಾಪಿಂಗ್ ಮಾಡಿ, ಇಲ್ಲಿ ಆ್ಯಕ್ಚುಲಿ ಬ್ಯಾಗ್ಸ್ ಆ್ಯಂಡ್ ಡ್ರೆಸ್ಸಸ್ಸೇ ಫೇಮಸ್ ಆಗಿತ್ತು. ಸೊ ಸ್ವಲ್ಪ ಶಾಪಿಂಗ್ ಮಾತ್ರ ಮಾಡಿ ಆ ಟಿ ಶರ್ಟ್ ಮೇಲಿರೋ ವರ್ಡಿಂಗ್ಸ್ನ ಕ್ಯಾಪ್ಚರ್ ಮಾಡಿಕೊಂಡು ದೆನ್ ವಿ ಕೇಮ್ ಬ್ಯಾಕ್ ಟು ಅವರ್ ರೂಮ್ ಆ್ಯಂಡ್ ಎಂಡೆಡ್ ಆರ್ ಡೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಏನು ಅನಿಸುತ್ತೋ ಅದನ್ನು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ ಸೊ ದ್ಯಾಟ್ ಆ್ಯಂಡ್ ವೇಟ್ ಫಾರ್ ಮೈ ಅಪ್ಕಮಿಂಗ್ ವಿಡಿಯೋ. ಥ್ಯಾಂಕ್ ಯು ಆಲ್. ಬಾಯ್. Thank you.